ಇಲ್ಲಿ ನೀವು ನೋಡ್ತಾ ಇರೋದು ತಂಬಿಟ್ಟು ಅಂತ ಇದು. ಇದನ್ನ ಹೇಗೆ ಮಾಡ್ತಾರೆ ಅಂದರೆ ಬೆಲ್ಲದ ಪಾಕನ ನೀರಲ್ಲಿ ಕಾಯಿಸ್ಕೋತಾರೆ. ಬೆಲ್ಲದ ಪಾಕ ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಪೌಡ್ರ್ ಮಾಡ್ಕೋತಾರೆ. ಮಿಕ್ಸಿಗೆ ಹಾಕಿ ಇಲ್ಲ ಕಲ್ಲಲ್ಲಿ ಗುಂಡಲ್ಲಿ ರುಬ್ತಾರೆ. ರುಬ್ಬಿ ಇದನ್ನು ಎಲ್ಲನೂ ಪಾಕ ಎಲ್ಲನ ಸೋಸ್ಕೊಂಡು ಕಲಿಸ್ತಾರೆ ನೀಟಾಗಿ ಚೌಕಟ್ಟಾಗಿ. ಆರತಿ ಮಾಡ್ತಾರೆ ದೊಡ್ಡದಾಗಿ. ಈ ಆರತಿನ ಬೆಳಗ್ಗೆ ತಗೊಂಡು ಬಂದಮೇಲೆ ನಾವು ತೊಮಟನೂ ಮತ್ತು ಕಾಯಿ ಜೊತೆಗೆ ತಿಂದ್ವಿ. ತಿಂದಾದ್ಮೇಲೆ ಇನ್ನೂ ಮಿಕ್ಕಿತ್ತು ತೊಮಟ. ಇದನ್ನು ತೊಮಟ ಅಂತೀವಿ, ತಂಬಿಟ್ಟು ಅಂತ ಕರಿತೀವಿ. ಈ ತಂಬಿಟ್ಟು ಇದು ಮಿಕ್ಕಿತ್ತಲ್ಲ, ಇದು ಏನು ಮಾಡೋದು, ಸ್ವೀಟು ಅಷ್ಟೊಂದು ಸೇರಲ್ವಲ್ಲ ತಿನ್ನೋದಕ್ಕೆ. ಯಾರಿಗೆ ತಾನೇ ಸೇರುತ್ತೆ ಸ್ವೀಟ್ ಅಂದರೆ? ಎಲ್ರಿಗೂ ಸ್ಪೈಸಿ ಫುಡ್ಡೇ ಇಷ್ಟ. ಹಾಗಾಗಿ ನಾವು ಇದನ್ನು ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಇದನ್ನು ರೊಟ್ಟಿ ಮಾಡೋಣ ಅಂತ ಆಲ್ರೆಡಿ ನಮ್ಮ ಅಮ್ಮ ಒಂದು ಸಾರಿ ಮಾಡಿದರು. ನೆನಪಾಯ್ತು ನನಗೆ ಆ ಥರ ಮಾಡೋಣ ಅಂತ ಒಂದು ಸಾರಿ ಮಾಡಿದ್ದೆ. ಅದು ಚೆನ್ನಾಗಿ ಬಂದಿತ್ತು ರೊಟ್ಟಿ. ಆಮೇಲೆ ಇನ್ನೊಂದು ಸ್ವಲ್ಪ ಇತ್ತಲ್ಲ, ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ ಮಾಡಿದ್ದೀನಿ. ಈ ತಂಬಿಟ್ಟನ್ನು ನೀಟಾಗಿ ಈ ಥರ ಕುಟ್ಟಿ ಪುಡಿ ಮಾಡ್ಕೋಬೇಕು. ಈ ಕುಟಾಣಿ ಕಲ್ಲು ಬರುತ್ತಲ್ಲ, ಆ ಕಲ್ಲಲ್ಲಿ ನೀಟಾಗಿ ಕುಟ್ಟಿ ಈ ಥರ ಒಂದು ಉಂಡೆ ಇರಬಾರ್ದು, ಗಂಟು ಉಂಡೆ ಥರ ಇರಬಾರ್ದು. ನೀಟಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಕುಟ್ತಾ ಇದ್ದೀನಿ. ನೀವು ನೆಲದಲ್ಲಾದರೂ ಹಾಕ್ಕೊಂಡು ಒಂದು ಬಟ್ಟೆ ಮೇಲಾದರೂ ಹಾಕ್ಕೊಂಡು ಕುಟ್ಬೋದು. ಈ ಥರ ಒಳಗಡೆಯಿಂದ ಎಲ್ಲ ಮೇಲೆ ಕೆಳಗೆ ಮೇಲೆ ಮಾಡಿ ಉಂಡೆಗಳೇನೇನು ಬರುತ್ತೆ ಅದನ್ನೆಲ್ಲ ನೀಟಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಅಂಟ್ಕೊಂಡಿರುತ್ತೆ ಬಟ್ಲಿಗೆ. ನಾನು ತೆಗಿತಾ ಇದ್ದೀನಿ ಎಲ್ಲ ಅಂಟ್ಕೊಂಡಿರೋದನ್ನು. ಕಚ್ಕೊಂಡ್ಬಿಟ್ಟಿರುತ್ತೆ ಕುಟ್ಟಿ ಪುಡಿ ಮಾಡಬೇಕಾದ್ರೆ. ಒಂದು ಗಂಟಿರಬಾರ್ದು, ನೀಟಾಗಿ ಕುಟ್ಕೋಬೇಕು. ಈಗ ಇದಕ್ಕೆ ನೀರು ಜಾಸ್ತಿ ಹಾಕಬಾರ್ದು. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಇಷ್ಟೇ ನೀರು ಹಾಕಬೇಕು. ಇಷ್ಟೇ ಹಾಕ್ಬೇಕು ನೀರು ಜಾಸ್ತಿ ಹಾಕಿದ್ದೀರಾ ಅಂದರೆ ಕೆಟ್ಟೋಯ್ತು ಕೆಲಸ ಅಂತ. ನೀರು ಜಾಸ್ತಿ ಹಾಕಂಗಿಲ್ಲ. ನೋಡ್ಕೊಂಡು ಚಿಮ್ಕಿಸ್ಕೊಂಡು ಹಾಕಬೇಕು ನೀರು ಇದಕ್ಕೆ. ಇದನ್ನು ಲೋಟ ತಗೊಂಡು ಇಲ್ಲ ತಗೊಂಡು ಸುಮ್ಮನೆ ಒಯ್ದರೆ ಹೋಯ್ತು ಕೆಲಸ ಇದು. ನೀರು ಹಾಕಿದ್ಮೇಲೆ ಅದನ್ನು ನೀಟಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕದು. ಅಷ್ಟು ಮೆತ್ತಗಿರಲ್ಲ, ಇನ್ನು ಸ್ವಲ್ಪ ಗಟ್ಟಿನೇ ಇರುತ್ತೆ. ಚಪಾತಿ ಹಿಟ್ಟು ಸ್ವಲ್ಪ ಮೆತ್ತಗಿರುತ್ತೆ, ಇದು ಇನ್ನೂ ಗಟ್ಟಿ ಇರುತ್ತೆ. ರೊಟ್ಟಿ ಹದಕ್ಕೆ ಮಾಡ್ಕೋಬೇಕು. ಇದನ್ನು ರೊಟ್ಟಿ ಮಾಡ್ತೀವಲ್ಲ ಅದಕ್ಕೆ ಮಾಡ್ಕೋಬೇಕು. ಇದರಲ್ಲಿ ಆಲ್ರೆಡಿ ಬೆಲ್ಲದ ನೀರಿನ ಅಂಶ ಇರುತ್ತೆ. ನಾವು ನೀರು ಹಾಕಿದ ತಕ್ಷಣ ಇನ್ನೂ ಅದು ಬೆಲ್ಲ ಎಲ್ಲ ನೀರು ಬಿಟ್ಕೊಂಡು ಇನ್ನೂ ಮೆತ್ತಗಾಗ್ಬಿಡುತ್ತೆ. ಮತ್ತು ಹಂಚ ಮೇಲೆ ಹಾಕಿದ್ಮೇಲೆ ಇನ್ನೂ ತೆಳ್ಳಗಾಗ್ಬಿಡುತ್ತೆ. ಅದು ರೊಟ್ಟಿ ಥರ ಬರೋದೇ ಇಲ್ಲ, ಎಲ್ಲ ಕರ್ಗೋಗ್ಬಿಡುತ್ತೆ ಬೆಲ್ಲ ಎಲ್ಲ. ನೋಡ್ತೀರಾ ಮುಂದೆ ನಾನು ಮಾಡಿದ್ದೀನಿ ಹೇಗೆ ಅಂತ ನೋಡ್ಕೊಳ್ಳಿ. ಈ ಥರ ನೀಟಾಗಿ ಕಲಿಸ್ಕೋಬೇಕು. ನೀರು ನೋಡಿಕೊಂಡೇ ಹಾಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೋಬೇಕು. ಫಸ್ಟ್ ಟೈಮ್ ಮಾಡೋದಕ್ಕೆ ಬಂದಿಲ್ಲ ಅಂದರೆ ನೀವು ಇನ್ನೊಂದು ಸರಿ ಟ್ರೈ ಮಾಡಿ. ಇಲ್ಲ ಅಂದರೆ ಇದಕ್ಕೆ ಮುಂಚೆನೇ ಸ್ವಲ್ಪ ಅಕ್ಕಿ ಹಿಟ್ಟು, ಕಡಲೆ ಬೀಜದ ಪುಡಿ ಮತ್ತು ಕೊಬ್ಬರಿ ಅದು ಮೂರೂ ಮಿಕ್ಸಿಗೆ ಹಾಕ್ಕೊಳ್ಳಿ. ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡು, ಅಕ್ಕಿ ಹಿಟ್ಟು ಹಾಕ್ಬಾರ್ದು, ಕಡಲೆ ಬೀಜ ಪುಡಿ ಮಾಡಿ ಇಟ್ಕೊಳ್ರಿ, ಕೊಬ್ಬರಿ ಪುಡಿ ಮಾಡಿ ಇಟ್ಕೊಳ್ರಿ, ಅಕ್ಕಿ ಹಿಟ್ಟು ಮೂರೂ ಮಿಕ್ಸ್ ಮಾಡಿ ಇಟ್ಕೊಂಡು, ಇದೇನಾದರೂ ತೆಳ್ಳಗಾಯಿತು ಅಂತ ಅಂದರೆ ಅದನ್ನು ಪುಡಿನ ಇದಕ್ಕೆ ಸೇರಿಸ್ಕೋಬೋದು.
ಅಂಟ್ತಾ ಇರುತ್ತೆ ಕೈಗೆ ಬೆಲ್ಲ ಇರೋದ್ರಿಂದ. ನೋಡಿ ಈ ಥರ ಉಂಡೆ ಕಟ್ಟೋದಕ್ಕೆ ಬರಬೇಕು. ಆ ಉಂಡೆ ಕಟ್ಟಬೇಕಾದ್ರೆ ನೀರು ಆಯಿಲ್ ಥರ ಏನೂ ಆಗಬಾರ್ದು ಕೈಗೆ. ಈ ಥರ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ ನಾನು. ಕೈಗೆಲ್ಲ ಸಿಕ್ಕಾಪಟ್ಟೆ ಅಂಟತ್ತೆ ಇದು, ಆದರೂ ಮಾಡ್ಕೋಬೋದು. ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಅಂಟ್ಕೊಂಡಿರೋದನ್ನೆಲ್ಲ ತೆಗೆದು ಮಾಡಬೇಕು, ಉಂಡೆ ಕಟ್ಟಬೇಕಾಗುತ್ತೆ. ಇದು ಮಿಕ್ಕಿರೋ ತಂಬಿಟ್ಟಿಂದ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೆ, ಟೀ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಉಂಡೆ ಕಟ್ಟಿದ್ದೆಲ್ಲ ಆಯಿತು. ಒಂಬತ್ತು 10 ಉಂಡೆ ಆಗಿದೆ. ಇದು ಊಟದ ಬಾಳೆ ಎಲೆ. ಈ ಊಟದ ಬಾಳೆ ಎಲೆಗೆ ತುಪ್ಪ ಇದ್ದರೆ ತುಪ್ಪನಾದರೂ ಸವರ್ಕೋಬೋದು, ಆಯಿಲ್ ಅಡುಗೆ ಎಣ್ಣೆ ಇದ್ದರೆ ಅಡುಗೆ ಎಣ್ಣೆನಾದರೂ ಈ ಎಲೆಗೆ ಸವರ್ಕೊಂಡು ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ಅದು ಪ್ರೆಸ್ ಮಾಡಿದ ತಕ್ಷಣ ಒಡೆಯುತ್ತೆ, ಒಡೆದ್ರೂ ಓಕೆ, ಆಮೇಲೆ ಸರ್ವ್ ಮಾಡ್ಕೋಬೋದು ನಾವು. ನಾನು ಯಾವ ಥರ ತೋರಿಸಿದ್ದೀನೋ ಅದೇ ಥರ ಮಾಡಿ ನೀಟಾಗಿ ಬರುತ್ತೆ. ಈ ಥರ ನೀಟಾಗೆ ತಟ್ಕೋಬೇಕು. ನಿಧಾನಕ್ಕೆ ಕೈಯಲ್ಲಿ ಬೆರಳಲ್ಲೇ ಪ್ರೆಸ್ ಮಾಡಬೇಕು. ಇದನ್ನು ಅಂಗೈಯಲ್ಲಿ ಪ್ರೆಸ್ ಮಾಡೋಕ್ಕಂತೂ ಬರೋದಿಲ್ಲ. ನಮ್ಮ ಬೆರಳಲ್ಲೇ ಇದನ್ನು ನೀಟಾಗಿ ಒತ್ಕೋಬೇಕು. ಸುತ್ತನ ಒತ್ಕೊಂಡು ಆಮೇಲೆ ಎಡ್ಜಲ್ಲೆಲ್ಲ ಏನೇನು ಒಡೆದಿರುತ್ತೆ ಅದನ್ನೆಲ್ಲ ಸೇರಿಸ್ಕೋಬೇಕು. ನೋಡಿ ಈ ಥರ ಓಪನ್ ಆಗಿರೋದನ್ನೆಲ್ಲ, ಎಡ್ಜಲ್ಲೆಲ್ಲ ಓಪನ್ ಆಗಿರುತ್ತಲ್ಲ, ಸೀಳಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಜಾಯಿನ್ ಮಾಡ್ಕೋಬೇಕು. ಈಗ ಇದನ್ನು ಮಾಡಿದ್ದೀನಿ. ಈಗ ಬಾಣಲೆ ಇಟ್ಟು, ಬಾಣಲೆಗೆ ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ ಸವರಿ, ಇಲ್ಲ ಅಂದರೆ ಆಯಿಲ್ ಇದ್ದರೆ ಆಯಿಲ್ ಹಾಕಿ, ಈಗ ನಾವೇನು ತೊಟ್ಕೊಂಡಿದ್ದೀವಿ ಅದನ್ನು ಈ ಕಾದಿರೋ ಬಾಣಲೆ ಮೇಲೆ ಹಾಕ್ಕೋಬೇಕು. ನಾನಿಲ್ಲೊಂದು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಎಲೆನೇ ತಗೊಂಡು ಉಲ್ಟಾ ಮಾಡಿ ಹಾಕಿದ್ದೀನಿ. ಇವಾಗ ನಿಧಾನಕ್ಕೆ ತೆಗೆದೆ, ಈ ಥರ ಬಂದಿದೆ. ಈಗ ಹಂಚಿನ ಮೇಲೆ ಹಾಕಿದ ತಕ್ಷಣ ಇದು ಬೆಲ್ಲ ಇರೋದ್ರಿಂದ ನೀಟಾಗೆ ನೀರೆಲ್ಲ ಬಿಟ್ಕೊಂಡು ತೆಳ್ಳಗಾಗ್ಬಿಡುತ್ತೆ. ಅದಕ್ಕೆ ನಾವು ಕಲಿಸ್ಕೋಬೇಕಾದ್ರೆ ಇದನ್ನು ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೋಬೇಕು. ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಇಲ್ಲಿ ಹಾಕಿದ ತಕ್ಷಣ ಹಂಚ ಮೇಲೆ ಅದು ಬೆಲ್ಲ ಕರ್ಕೊಂಡ್ರೂ ಬೇಗ ಅದು ನೆಕ್ಸ್ಟು ಉಲ್ಟಾ ಮಾಡಬೇಕಾದ್ರೆ ಸರಿ ಹೋಗುತ್ತೆ. ನೋಡಿ, ಇದು ಫಸ್ಟ್ ಒನ್ ಮಾಡಿದ್ದೀನಿ, ಎಲ್ಲ ಮುರ್ಕೊಂಡೋಗಿದೆ, ತೆಗಿಯೋದಕ್ಕೆ ಬರಲಿಲ್ಲ. ಹಂಗೆ ಮಾಡಿದ್ದೀನಿ ಫಸ್ಟ್ ಒನ್. ನೋಡಿ ಅಂಟ್ಕೊಂಡಿದೆ, ತೆಗಿಯೋದಕ್ಕೆ ಬರೋದಿಲ್ಲ. ಬೆಲ್ಲ ಹಾಕಿರೋದ್ರಿಂದ ಅಂಟ್ಕೊಂಡ್ಬಿಟ್ಟಿರುತ್ತೆ ಹಂಚಿಗೆಲ್ಲ, ತೆಗಿಯೋದಕ್ಕೆ ಬರಲ್ಲ. ಫಸ್ಟ್ ಒನ್ ಹಂಗಾಗುತ್ತೆ. ನೆಕ್ಸ್ಟ್ ಮಾಡ್ತಾ ಮಾಡ್ತಾ ಅದು ಸರಿ ಹೋಗುತ್ತೆ. ಅದಕ್ಕೇನು ಭಯ ಪಡಬೇಡಿ, ಟ್ರೈ ಮಾಡಿ. ನೋಡಿ ಮುರ್ಕೊಂತಿದ್ದು, ಏನು ಬೇಜಾರು ಮಾಡ್ಕೊಳೋದು ಬೇಕಾಗಿಲ್ಲ. ಮುರ್ಕೊಂಡ್ರು ಅದನ್ನು ಹಾಗೇ ಬೇಯಿಸಿ, ಹೆಂಗೆ ಮುರ್ಕೊಂಡಿರುತ್ತೋ ಹಾಗೇ ಬೇಯಿಸಿ. ನಾನು ಹಂಗೆ ಅದೆಲ್ಲ ನೀಟಾಗಿ ಜಾಯಿನ್ ಮಾಡಿದ್ದೀನಿ ನೋಡಿ ಹಂಚ ಮೇಲೆ. ಈ ಥರನೇ ಬೇಯಿಸ್ಬೇಕು ಇದನ್ನು. ಅದು ಹಾಗೇನೆ ಬೆಲ್ಲ ಹಾಕಿರೋದ್ರಿಂದ ಒಡ್ಕೊಳ್ಳುತ್ತೆ, ಎತ್ತಕ್ಕೆ ಹೋದರೆ ಕರಗಿಬಿಟ್ಟಿರುತ್ತಲ್ಲ ಬೆಲ್ಲ ಎಲ್ಲ. ಹಾಗಾಗಿ ಅಕ್ಕಿ ಹಾಕಿರೋದ್ರಿಂದ ಅದು ಜಾಯಿನ್ ಆಗಿರುತ್ತಲ್ಲ, ಅಕ್ಕಿ ಹಿಟ್ಟು ಹುಡಿ ಇರುತ್ತೆ, ಹಾಗಾಗಿ ಅದು ಹೊಡ್ಕೊಳ್ಳೋದು ಸಹಜ. ಆದರೂ ಮಾಡಬೇಕು.
ನೆಕ್ಸ್ಟ್ ಇನ್ನೊಂದು ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಈ ಕಡೆ. ಇದು ಅದೇ ಥರ ಸೇಮ್ ಎಡ್ಜಲ್ಲೆಲ್ಲ ಏನೇನು ಓಪನ್ ಆಗಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಜಾಯಿನ್ ಮಾಡ್ಕೊಳ್ಳಿ ಅಷ್ಟೇ. ಸ್ಮಾಲ್ ಸೈಜೇ, ಚಿಕ್ಕ ಸೈಜಲ್ಲೇ ಮಾಡ್ಕೋಬೇಕು ನೋಡಿ. ಈಗ ಇದು ಬೆಂದಿದೆ. ಈ ಥರ ಸೀದೋಗಿರೋ ಥರನೇ ಬೇಯಬೇಕಿದು. ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ತೆಗಿಬಾರ್ದು, ಈ ಥರನೇ ಬೇಯಬೇಕಿದು. ಸೀದೋಗಿರೋದನ್ನ ಪೂರ್ತಿ ಸೀದೋಗಬಾರ್ದು, ಸ್ವಲ್ಪ ಬ್ರೌನ್ ಕಲರ್ ಇರಬೇಕು. ಇಷ್ಟು ಬ್ರೌನ್ ಕಲರ್ ಇತ್ತು ಅಂದರೆ ತಿನ್ಬೇಕಾದ್ರೆ ಅದೇ ಕ್ರಿಸ್ಪಾಗಿರುತ್ತೆ. ಹಾಗಾಗಿ ಇಷ್ಟು ಬ್ರೌನ್ ಕಲರ್ ಆಗಿನೇ ಅದನ್ನು ನಾವು ಸುಟ್ಕೋಬೇಕಾಗುತ್ತೆ ಹಂಚ ಮೇಲೆ. ನೆಕ್ಸ್ಟ್ ಇನ್ನೊಂದು ಮಾಡಿದ್ದೀನಿ ನೋಡಿ. ಈಗ ಎಣ್ಣೆ ಹಾಕಿದ್ದೀನಿ. ಇವಾಗ ಇದನ್ನು ಎಲೆ ಉಲ್ಟಾ ಮಾಡಿ ಹಾಕಿದ್ದೀನಿ ನೋಡಿ. ಎಲೆ ತೆಗೆದಿದ್ದೀನಿ. ಸಣ್ಣ ಉರಿ ಇಟ್ಕೊಂಡೇ ಇದನ್ನು ಸುಟ್ಕೋಬೇಕು. ಜಾಸ್ತಿ ಉರಿ ಇಟ್ಟರೆ ಇದು ಇನ್ನೂ ಕರ್ಗೋಗ್ಬಿಡುತ್ತೆ, ಪೂರ್ತಿ ಬರೋದೇ ಇಲ್ಲ. ಒಂಚೂರು ಎಲ್ಲ ಮುರ್ಕೊಂಡೋಗ್ಬಿಡುತ್ತೆ. ಫಸ್ಟ್ ಒಂದು ಮುರ್ಕೊಂಡೋಯ್ತು ನೋಡಿ, ಅದು ರೊಟ್ಟಿ. ಇದು ಒಂಚೂರು ಮುರ್ಕೊಳ್ಳಿಲ್ಲ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಈ ಥರ ಫಸ್ಟ್ ಒನ್ ಆ ಥರ ಬಂದ್ರೂ ನೆಕ್ಸ್ಟ್ ಒನ್ ಈ ಥರ ಚೆನ್ನಾಗೇ ಬರುತ್ತೆ. ಮಾಡ್ಬೋದು. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇದೇ ಥರ ಎಷ್ಟು 9 ಉಂಡೆ ಆಗಿತ್ತು, 9 ಇದೇ ಥರನೇ ಮಾಡ್ಕೊಂಡಿದ್ದೀನಿ ನಾನು. ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಸುಮ್ಮನೆ ಸುಟ್ಟರೆ ಅದು ಚೆನ್ನಾಗಿರೋದಿಲ್ಲ, ಮೆತ್ತಗಿರುತ್ತೆ. ಅದು ಕ್ರಿಸ್ಪಾಗಿರಬೇಕು ತಿನ್ನೋದಕ್ಕೆ, ಆಗಲೇ ಟೇಸ್ಟ್ ಇರೋದು. ಇಷ್ಟು ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಬೆಂದಿದೆ ನೋಡಿ. ಇದು ಇಷ್ಟು ಬೇಯಬೇಕು. ಇಷ್ಟಾದಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಇದೇ ಥರ 9 ಉಂಡೆನೂ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಎಲ್ಲನೂ ಬೇಯಿಸ್ಕೊಂಡಿದ್ದೀನಿ ನೋಡಿ. ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ಹಾರ್ಡ್ ಇರುತ್ತೆ, ಕಜ್ಜಾಯ ಥರ ಬರುತ್ತೆ. ಕಜ್ಜಾಯ ಒಳಗಡೆ ಸ್ಮೂತ್ ಇರುತ್ತೆ, ಇದು ಅದೇ ಥರನೇ ಇರುತ್ತೆ, ಅಷ್ಟು ಸ್ಮೂತ್ ಇರಲ್ಲ.
ಅದು ಸ್ವೀಟ್ ಇರುತ್ತೆ, ಇದು ಸ್ವೀಟ್ ಇರುತ್ತೆ. ಇದನ್ನು ಈ ಥರ ಬೌಲ್ಗೆ ಹಾಕ್ತಿದ್ರೆ ಈ ಥರ ಸೌಂಡ್ ಬರುತ್ತೆ ನೋಡಿ, ಗರಿ ಗರಿ ಥರ ಸೌಂಡ್. ಈ ಥರನೇ ಬೇಯಿಸ್ಕೋಬೇಕು. ಇಷ್ಟ ಆಗಿದೆ. ಎಲ್ಲೋ ಒಂದು ಒಡ್ಕೊಂಡಿದೆ ರೊಟ್ಟಿ. ಇದನ್ನು ತಿನ್ನೋದಕ್ಕೆ ಅಂತ ಹಾಗೆ ಇಟ್ಟಿದ್ದೀನಿ ತಟ್ಟೆಯಲ್ಲಿ. ಮಿಕ್ಕಿದ್ದನ್ನೆಲ್ಲ ಬಾಕ್ಸ್ಗೆ ಹಾಕಿ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡು ಈವ್ನಿಂಗಲ್ಲಿ ತಿನ್ಬೋದು ಸ್ನ್ಯಾಕ್ಸ್ ಆಗಿ. ತುಂಬ ರುಚಿಯಾಗಿರುತ್ತೆ. ಹೇಗಿತ್ತು ಅಂತ ಎಲ್ಲರೂ ಒಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.